ಗ್ರಾಮೀಣ ಕ್ರೀಡೆಗಳು ನಾವು ಹೆಂಗಾಡ್ತೀವಿ, ಖೋಖೋ ಎಲ್ಲ ಮರ ಗಿಡಗಳು ಹತ್ತು ಹಿಡಿಯೋದು ಜಿಡಿಯೋದು ನೇಚರ್ ಆಗಿದ್ದರಿಂದ ಎಲ್ಲ ನಾವು ಯಾವುದೋ ಡಿಫಿಷಿಯನ್ಸಿ ಇರ್ತಿಲ್ಲ ನಮಗೆ. ಇವತ್ತಿನ ಕಾಲದಾಗ ನೋಡಿ ಯಾವ ಸ್ಕೂಲ್ಗಳಾಗ ಎಲ್ಲೂ ಪ್ಲೇಗ್ರೌಂಡೇ ಕಾಣಲ್ಲ ನಮಗೆ. ಹುಡುಗರು ಬ್ಯಾಗ್ ದೊಡ್ಡದೊಂದು ಅಜ್ಜಿ ಬ್ಯಾಗ್ ಹಾಕೊಂಡು ಹೋಗ್ಬೇಕು, ಎರಡು ಸ್ಕೂಲ್ ಹತ್ತಿಬೇಕು, ಮತ್ತು ಮನೆಗೆ ಬಂದುಬಿಡ್ಬೇಕು. ಮ್ಯಾಕ್ಸಿಮಮ್ 90% ಸ್ಕೂಲ್ದಾಗ ಎಲ್ಲೂ ಪ್ಲೇಗ್ರೌಂಡೇ ನೋಡಿಲ್ಲ ನಾನು. ಆದರೆ ಹಿಂದಿನ ಕಾಲದಾಗ ನಾವೆಲ್ಲ ಗೌರ್ಮೆಂಟ್ ಸ್ಕೂಲ್ದಾಗೆಲ್ಲ ಓದಿದಾಗ ಓದೋದಕ್ಕಿಂತ ಕ್ರೀಡೆಗಳು ಹೆಚ್ಚು ಪ್ರೋತ್ಸಾಹ ಕೊಡ್ತಿದ್ರು. ಹಾಗಂತೆ ಎಲ್ಲರೂ ನಮ್ಮ ನ್ಯಾಚುರಲಿ ನಮಗೆಲ್ಲ ಇಮ್ಯುನಿಟಿಗೆ ಒಳ್ಳೆ ಇದು ಯಾವುದೋ ಡೆಫಿಷಿಯನ್ಸಿ ಇರ್ತದಿರಲಿಲ್ಲ. ಆದರೆ ಈಗಿನ ಕಾಲದಾಗ ಹುಡುಗರಿಗೆ 4ನೇ 5ನೇ ಕ್ಲಾಸಿಗೆ ಸ್ಪೆಕ್ಸ್ ಆಗ್ತಾವ. ಏನು ಕೇಳಿದ್ರು ವಿಟಮಿನ್ ಆ ಡೆಫಿಷಿಯನ್ಸಿ ಇದೆ, ಈ ಡೆಫಿಷಿಯನ್ಸಿ ಇದೆ ಅಂತಾರೆ. ಎಷ್ಟೋ ಹುಡುಗರು ಏನಂದ್ರೆ ಬಿಸಿಲಿಗೆ ಎಕ್ಸ್ಪೋಸ್ ಆಗಿರೋಲ್ಲ. ಆಟೋಮೆಟಿಕ್ B12 ಎಂಬುದು ವಿಟಮಿನ್ ಅವ್ರ ಹತ್ರ ಇರೋದೇ ಇಲ್ಲ. ಬಿಸಿಲಿಂದ ನ್ಯಾಚುರಲ್ ಆಗಿ ನಮಗೆ ಬರುತ್ತಲ್ಲ ಅಂಥವು ಅಥವಾ ನಾವು ಮಣ್ಣಿನಾಗ ಇನ್ನೂ ತನಕ ಇಟ್ಟಿರೋರು ಖಾಲಿ ಇಟ್ಟಿಲ್ಲ ಮಣ್ಣಿನ ಮೇಲೆ. ಆದರೆ ಹಿಂದಿನ ಕಾಲದಾಗ ಹೆಂಗಿರ್ತಿತ್ತು, ಎಲ್ಲರೂ ಯಾಕೆ ಅಷ್ಟು ಗಟ್ಟಿರ್ತಿರು, ಯಾಕೆ ಅವ್ರಿಗೆ ಯಾವ ರೋಗ ರುಜಿನಗಳು ಬರ್ತಿದ್ದಿಲ್ಲ, ಹೆಂಗೆ ಮನೆಗೆ ಇಡ್ಲಿ ತಿನ್ನೋದು ಮಾಡ್ತಿದ್ರು, ಯಾಕೆ ಜಂಕ್ ಫುಡ್ ತಿಂತಿದ್ದಿಲ್ಲ. ಅದರಿಂದ ಹೆಂಗಿರ್ತಿದ್ವಿ ಅಂದ್ರೆ ಅವ್ರನ್ನ ಸ್ಪೋರ್ಟ್ಸಿಗೆ ಅಷ್ಟು ಪ್ರೋತ್ಸಾಹ ಕೊಡ್ತಿದ್ರು. ಆಟೋಮೆಟಿಕ್ ಆಗಿ ಬರೋದೇ ಮನೆಗೆ ಬ್ಯಾಗ್ ಬಿಟ್ಟಾಕಂದ್ರೆ ಓಡ್ಬಿಡ್ತಿದ್ವಿ ಆಟ ಆಡೋಕ್ಕೆ. ಆದರೆ ಈಗ ಹಂಗಿಲ್ಲ, ಪೂರ ತಾಂತ್ರಿಕ ಜೀವನ ಆಗ್ಯದ. 1 ಮಿನಿಟ್ ಕೂಡ ಬಂದ ತಕ್ಷಣ ಹುಡುಗರ ಮನೆ ಮೊಬೈಲು ಬ್ಯಾಗ್ ಬಿಟ್ಟಾಗ ಮೊಬೈಲ್ ಹಿಡ್ಕೋತೀವಿ ನಾವು. ನಾವು ಒಂದು ಕಡೆ ನೋಡ್ತಿರ್ತೀವಿ, ಮಕ್ಕಳು ಒಂದು ಕಡೆ ನೋಡ್ತಿರ್ತಾರೆ. ಹಾಗಾಗಿ ಕ್ರೀಡೆ ಅನ್ನೋದಕ್ಕೆ ನಾವು ಯಾರಿಗೆ ಪ್ರೋತ್ಸಾಹ ಕೊಟ್ಟು ಯಾವುದು ಒಂದು ರೀತಿ ಹಿಂಗೆ ಒಂದು ಕ್ಲೋಸ್ ಬಾಂಡಿಂಗ್ ಬೆಳೀತದೆ. ಒಬ್ರಿಗೊಬ್ರು ಭಾಳಷ್ಟು ಜನ ಒಬ್ರಿಗೊಬ್ರು ಮುಖ ಬರ್ತಿದ್ದಾರೆ, ಏನೋ ಪರಿಚಯ ಇರ್ತಾರೆ. ಅವ್ರ ಇದ್ದಿದ್ದ ಸ್ಕಿಲ್ ಹೊರಗೆ ಬರ್ತದೆ. ಎಷ್ಟೋ ಮಂದಿಗೆ ಯಾವ್ದು ಏನದ ಅವ್ರ ಬಳಿ ನ್ಯಾಚುರಲ್ ಟ್ಯಾಲೆಂಟ್ ಅದಂತ ಗೊತ್ತಿರಲಿಲ್ಲ, ಅದೆಲ್ಲ ನಮ್ಗೆ ಗೊತ್ತಾಯ್ತದೆ. ಈಗ ಇದ್ರಾಗೆಲ್ಲ ನಾವು ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ನಮ್ಮ ಡಿವಿಷನಿಂದ ಟೀಮ್ ಕಳ್ಸೋಣ ಮೇಲೆ ಹೀಗೆ ಒಂದು ಲೆವೆಲ್ ಹೋಗಿ ಆಡಿದ್ರೆ ಅವ್ರ ಹತ್ರ ಏನು ಹಿಡನ್ ಟ್ಯಾಲೆಂಟ್ ಬರ್ತದೆ ಅಂತೇಳಿ ನಾನು ಕೇಳ್ಕೊತೀನಿ. ಸಣ್ಣ ವಯಸ್ಸಿನ ಯಾರು ಆಟ ಆಡಿದ್ರೆ ಈಗ ಸ್ಟ್ರಾಂಗ್ ಆಗಿ ಇರ್ತದೆ ನಾನು ಭಾವಿಸಿದ್ದೀನಿ. ಸೋಲು ಯಾರು ಸೋತಿರೋ ಅದು ಯಾರು ನಿರಾಸೆ ಪಡೆಯೋದು ಬೇಕಾಗಿಲ್ಲ. ಸೋಲು ಗೆಲುವಿನ ಮೆಟ್ಟನ್ನು ತಿಳ್ಕೋಬೇಕು. ನಾನು ಯಾರು ವಿಜಯ ಆಗಿರೋ ಅವ್ರಿಗಿಂತ ಸೋಲು ಯಾರು ಕಟ್ಟಿದ್ರೆ ಅವರಿಗೆ ನಾನು ನನ್ನ ಶುಭಾಶಯಗಳನ್ನು ಕಲಿಸ್ತೀನಿ. ಯಾಕೆಂದ್ರೆ ನೆಕ್ಸ್ಟ್ ನೀವು ಸ್ಟ್ರಾಂಗ್ ಆಗಿ ಮತ್ತೆ ನೀವು ಈ ಕಣದಲ್ಲಿ ಬರಬೇಕು ಅಂತ ಹೇಳ್ತೀನಿ. ನಮ್ಮ ಪಾಟೀಲ್ ಸರ್ ಬಂದಾಗ ಮಾತ್ರ ನಾವು ಇವು ಕ್ರೀಡೆಗಳನ್ನು ಆಯೋಜನೆ ಮಾಡ್ತಿದ್ದೇವೆ ನಾವು ತಿಳ್ಕೊಂಡು. ಯಾಕಂದ್ರೆ ನಾವು ಬಹಳಷ್ಟು ಸುಮಾರು 28 ವರ್ಷ ನಾವು ಕೆಲಸ ಮಾಡಿದ್ದೀವಿ. ಬಟ್ ಯಾರು ಈ ಥರ ನಾವು ಸ್ಪೋರ್ಟ್ಸಿಗೆ ಮಹತ್ವ ಕಟ್ಟಿಲ್ಲ. ನಮ್ಮ ಕಾರ್ಯನಿರ್ವಹಣೆ ಅಭಿಯಾನ ಬಂದಾಗ ಮಾತ್ರ ನಾವು ಏನಪ್ಪ ಈ ಒಂದು ಸ್ಫೂರ್ತಿ ನಾವು ಕೇಳ್ತಾ ಇದ್ದೀವಿ. ಅದರಲ್ಲಿ ಮಹಿಳೆಯರು ಬಹಳಷ್ಟು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅವರಿಗೆ ನಮ್ಮ ಕಡೆ ಶುಭಾಶಯಗಳು ತಿಳಿಸ್ತೀವಿ. ನೆಕ್ಸ್ಟ್ ಟೈಮ್ ಇಷ್ಟೆಲ್ಲ ಆಟ ಆಡೋದ್ರಿಂದ ಈ ಸಹೋದರತೆ ಏನಂತಂದ್ರೆ ನಾವು ಯಾವಾಗಲೂ ನಮ್ಮ ಜೊತೆಯಲ್ಲಿ ಇರಬೇಕೆಂಬುದೇ ನನ್ನ ಆಸೆ ಇದೆ. ನೀವು ಇಷ್ಟು ಉತ್ಸಾಹದಿಂದ ಆಡೋಕ್ಕಾಗಿ ನಾನು ಬಹಳ ಖುಷಿಯಲ್ಲಿದ್ದೀನಿ. ನೀವು ಖುಷಿನೇ ನನ್ನ ಖುಷಿ ಇದೆ. ಮತ್ತೆ ನಿಮ್ಮ ಕಡೆ ಹೆಂಗೆ ಆಟ ಆಡೋಣ, ನಾವೆಲ್ಲ ಸಹೋದರರಾಗಿರ್ತೇವೆ, ಸಹೋದರಿಯಾಗಿ ಆಟ ಆಡೋಣ ಅಂತೇಳಿ ನಮಸ್ಕಾರ. ಎರಡು ಮಾತುಗಳನ್ನ ಅಂತೀವಿ. ಕಾರ್ಪೊರೇಟ್ ಕಲ್ಚರ್ ಅಂತೀವಲ್ಲ ನಾವು, ಎಲ್ಲ ಕಾರ್ಪೊರೇಟ್ ಆಫೀಸಲ್ಲಿ ಯೂಶ್ವಲಿ ಸಾಫ್ಟ್ವೇರ್ ಸೈಡ್ ಸ್ಪೋರ್ಟ್ಸ್ ಅರೇಂಜ್ ಮಾಡ್ತಾರಂತೆ. ಯಾಕಂದರೆ ಅದು ತುಂಬ ಟೆನ್ಷನ್ ಇರುತ್ತೆ ಕೆಲಸದಲ್ಲಿ ಅಂಥೇಳಿ ಅವ್ರು ಅರೇಂಜ್ ಮಾಡ್ತಾರೆ. ಆದರೆ ಈಗ ನಾವು ಗೌರ್ಮೆಂಟ್ ಡಿಪಾರ್ಟ್ಮೆಂಟಲ್ಲೂ ಕೂಡ ನಾವು ಕಾರ್ಪೊರೇಟ್ ಕಲ್ಚರ್ ತರ್ತಾ ಇದ್ದೀವಿ. ಥ್ಯಾಂಕ್ಸ್ ಟು ರಮೇಶ್ ಪಾಟೀಲ್ ಸರ್ ಅಂದಂಗೆ ನಾವು ವುಮೆನ್ಸ್ ಡೇ ಆಗಲಿ, ಆಮೇಲೆ ಇಷ್ಟು ದಿವಸ ನಾವು ಬಸವೇಶ್ವರ ಜಯಂತಿ ಆಗಲಿ, ಅಂಬೇಡ್ಕರ್ ಜಯಂತಿ ಆಗಲಿ ಆಚರಿಸ್ತಿದ್ವಿ. ಇವಾಗ ಏನು ಬೇಸಿಗೆ ಸ್ಪೋರ್ಟ್ಸ್ ಅಂತ ಹೇಳಿ ಮಾಡ್ತಾ ಇದ್ದೀವಿ. ಈ ಥರ ಮುಂದೆನೂ ಮಾಡೋಣ. ಇದರಲ್ಲಿ ನಾವು ನೀವೇನು ಹೈಯರ್ ಅಥಾರಿಟೀಸ್ ಆಗಲಿ, ಆಪ್ರೇಟರ್ಸ್ ಆಗಲಿ ಎಲ್ಲರೂ ಕೂಡ ಆಡ್ತಾ ಇದ್ದಿರಲ್ಲ, ಇದು ಭಾಳ ಒಳ್ಳೆಯದು. ನಾವು ಒಂಥರ ಕ್ಲೋಸ್ನೆಸ್ ಬರುತ್ತೆ. ಇದೇ ಥರ ನೀವು ಕೆಲಸದಲ್ಲೂ ಹೀಗೆ ಯಾರಿಗೆ ತಾರತಮ್ಯ ಮಾಡ್ಲಾರ್ದಂಗೆ ಹೈಯರ್ ಲೋವರ್ ಈ ಥರ ವಿಚಾರ ಮಾಡ್ಲಾರ್ದಂಗೆ ಕೆಲಸ ಬಂತಂದರೆ ನಾವು ಫಸ್ಟ್ ಕೆಲಸ ಮಾಡೋದು ಮುಖ್ಯ. ಇನ್ನೊಲ್ಲ ಆ ವಿಶೇಷ್ ಬಾಪ್ಸೆಟ್ಟಿ, ಸಾಯಿ ಪ್ರಸಾದ್ ನಾಗವೇಣಿ, ಸಿರಿಯಾಸ್ ರಾಂಪುರೆ,